ಇವತ್ತು ಚಿಕನ್ ಮಾಡಾಕತ್ತೀನಿ. ಚಿಕನ್ ಸುಕ್ಕ ಹೆಂಗೆ ಮಾಡಬೇಕನ್ನು ತೋರಿಸ್ಕೊಡ್ತೀನಿ. ಫಸ್ಟ್ ಈಗ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೋಬೇಕು. ಇದ್ರಾಗ ಲಿಂಬೆಹಣ್ಣು ಹಿಂಡ್ಕೋಬೇಕು. ಲಿಂಬೆಹಣ್ಣು ಹಿಂಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡಿನಿ. ಅರಿಶಿನ ಪುಡಿ ಹಾಕ್ತೀನಿ. ಈಗ ಅರಿಶಿನ ಪುಡಿ ಹಾಕಾಕತ್ತೀನಿ. ಅರಿಶಿನ ಪುಡಿ ಹಾಕೀನಿ. ಎಲ್ಲ ಕಲಿಸ್ಕೋಬೇಕು. ಈಗ ಎಲ್ಲ ಕಲಿಸ್ಕೊಂಡು ಸ್ವಲ್ಪ ಇಡಬೇಕು. ಇದನ್ನು ಸ್ವಲ್ಪ ಹಿಡ್ಕೋತೈತಿದ್ದೆಲ್ಲ. ಈಗ ಇಟ್ಕೋಬೇಕಾ. ಈಗ ಸ್ವಲ್ಪ ಉಪ್ಪು ಹಾಕೀನಿ, ಅರಿಶಿನ ಪುಡಿ ಹಾಕೀನಿ, ಉಪ್ಪು ಹಾಕೀನಿ. ಈಗ ಎಣ್ಣೆ ಹಾಕೋರಿ. ಎಣ್ಣೆ ಬಿಸಿ ಮಾಡೋಣ. 4 ಟಮಾಟೊ ತೊಗೊಂಡೀನಿ. 4 ಟಮಾಟೊ ತೊಗೊಂಡೀನಿ. ಇದ್ರಾಗ ಲವಂಗ, ದಾಲ್ಚಿನ್ನಿ, ಮೆಣಸು, ಜೀರಿಗೆ ಮತ್ತು ಅಲ್ಲ, ಕೊಬ್ಬರಿ ಎಲ್ಲ ಹಾಕಿ ರುಬ್ಕೊಂಡಿವು. ಇದು ಕೊತ್ತಂಬರಿ ಸೊಪ್ಪು. ಈಗ ಮಸಾಲೆ ಸ್ವಲ್ಪ ತಡಿ. ಈಗ ಫ್ಲವರ್, ಸಣ್ಣ ಫ್ಲವರ್ ಎಣ್ಣೆ. ನಮ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಳೋದು. ಉಪ್ಪು, ಅರಿಶಿಣ, ಸ್ವಲ್ಪ ಲಿಂಬೆಹಣ್ಣು ಎಲ್ಲ ಹಾಕಿ ಈಗ ಕಲಸೀನಿ. ಇದನ್ನು ಎಣ್ಣೆಯಾಗಿ ಬಿಡೋದು. ಈಗ ಇವೆಲ್ಲ ಮಸಾಲೆ ರುಬ್ಬಿದದಾವು. ಎಲ್ಲ ಮಸಾಲೆ ರುಬ್ಬಿದದಾವು. ಬೆಳ್ಳುಳ್ಳಿ, ಜೀರಿಗೆ, ಅಲ್ಲ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಅದು ರುಬ್ಬಿದೈತಿ. ಲವಂಗ, ದಾಲ್ಚಿನ್ನಿ ಎಲ್ಲ ಹಾಕಿ ಕುಟ್ಕೊಂಡೇನಿ. ಭಾಳ ಹಾಕಬಾರ್ದು, ಅದಕ್ಕೆ ಸ್ವಲ್ಪ ಹಾಕಿ. ಈಗ ಕೊಬ್ಬರಿ, ಧನಿಯಾ ಪೌಡರ್ ಹಾಕೀನಿ. ಮತ್ತು ಈಗ ಸ್ವಲ್ಪ ಇದು ದಾಲ್ಚಿನ್ನಿ ಪೌಡರ್ ಹಾಕೀನಿ. ಈಗ 2 ಹಾಕೀನಿ. ಹಂಗೆ ಮಾಡಿಬಿಡಿ. ಈಗ 4 ಟೊಮಾಟೊ ಅದಾವೆ. 4 ಟೊಮಾಟೊ ಚೆನ್ನಾಗಿ ಹಿಡಿ. ಇದು ಕೊತ್ತಂಬರಿ ಸೊಪ್ಪು ಐತಿ. ಈಗ ಮಸಾಲೆ ಹಾಕಿನಿ. ಖಾರ ಪುಡಿ, ಮಸಾಲೆ ಖಾರ ಪುಡಿ ಈ ಕಡೆ ಮಾಡೋ. ಮಸಾಲೆ ಖಾರ ಪುಡಿ ಈಗ ಎಲ್ಲ ಬರಾಬರಿ ಆಗೈತಿ. ಈಗ ನೀರು ಹಾಕಿ ನಮ್ಗೆ ಎಷ್ಟು ನೀರು ಬೇಕಷ್ಟು ಕುದಿಸ್ಕೋಬೇಕು. ಇದನ್ನು ಕುದಿಸ್ಬೇಕು. ಸ್ವಲ್ಪ ನೀರು ಹಾಕಿ
ಈಗ ಆಗೈತಿ, ಇದು ಕುದಿ ಹಾಕಿಡೋಣ ಒಂದು 10 ನಿಮಿಷ. ಹಲೋ ಫ್ರೆಂಡ್ಸ್, ಆಗೈತಿ. ಈಗ ರುಚಿ ಹೆಂಗಾಗೈತಿ ನೋಡ್ರಿ. ಹಿಂಗೆ ಲಿಂಬೆಹಣ್ಣು ಹಿಂಡ್ಕೊಳ್ಳೋದು, ಬಿಸಿ ಅನ್ನ ಬಿಸಿ ಚಪಾತಿ ಮಾಡ್ಕೊಂಡು ಭೋಜನೆ ಮಾಡಬೇಕು. ಮಸ್ತಾಗೈತಿ, ಮಾಡಿ ತಿನ್ನಿ, ರುಚಿ ನೋಡಿ.